ಒಳ್ಳೇದಾಗ್ಲಿ ಅಂತ ಅವ್ರು ಬಿಟ್ಟವ್ರೆ. ಅವ್ರಿಗೆ ಬರೋದು ರೋಡಲ್ಲಿ ನಿಲ್ಲಿಸ್ಬಿಟ್ಟು ನೀನ್ ಪೂಜಾರಿನ ಅವ್ರೇನೋ ಪ್ರೀತಿ ಜಾಸ್ತಿ ಆಗಿ ಹಿಂಗೆ ಇದು ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕೋದು ಚುಂಬನ ಕೊಟ್ಟರು ಸ್ವಾಮೀಜಿಗಳು ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು. ನಾವು ಬರೋದಿಲ್ಲಿ ಕಷ್ಟ ಕಾರ್ಪಣ್ಯಗಳ ತೊಲಗಿಸಕ್ಕೆ ಅವ್ರ ಸ್ವತ್ತಲ್ಲಿ ಅವ್ರು ದೇವ್ರನ್ನ ಇಟ್ಕೊಂಡವ್ರೆ. ಇವಾಗ ಮನೇಲಿ ಒಂದು ಯಾವ್ದಾದ್ರು ಪೂಜೆ ಮಾಡಿದ್ರೆ ಅವ್ರ ಜನ ಅಕ್ಕಪಕ್ಕದವ್ರನ್ನ ಕರಿಯಲ್ಲ, ಒಳ್ಳೇದಾಗೋಗುತ್ತೆ ಅವ್ರಿಗೆ ಅಂತ ಇವ್ರು ಒಳ್ಳೇದ್ ಮಾಡಕ್ಕೆ ಏನಾದ್ರು ಜನಕ್ಕೆ ಬಂದ್ರೆ ಇವ್ರ ಮೇಲೆ ತಿರುಮಂತ್ರ ಆಗ ನಡೀತು. ಈಗ ತಿರುಮಂತ್ರ ಮಾಡಿದ್ರೆ ಆಡೋದ್ರು ಹೊಡಿತಾರೆ, ನಮ್ಮೂರು ಹೊಡಿತಾರೆ, ಲೋಕಲ್ ಹೊಡಿತಾರೆ. ಒಬ್ಬ ಯಾರ ಬಂದ್ಬಿಟ್ಟಿದ್ದ ಪೇಷಂಟ್ ಕೂತಿದ್ರು ಮೆಲ್ಲಕ್ಕೆ ಪಾಪ ಅಂತ ಅಷ್ಟೇ. ಭಾಳ ಸಭ್ಯಸ್ಥ ಅವನು ಇಂಟಿಕೊಂಡು ಸ್ಟೇಷನ್ಗೆ ಹೋದ. ಯಾರಾದರೂ ಸರಿಯಾದ ಗೌರವಸ್ಥ ಸ್ಟೇಷನ್ ಇಂಟಿಕೊಂಡು ಹೋಗಲ್ಲ, ಸರಿಯಾದ ಗೌರವಸ್ಥ ನೋಡಿ ಬಂದು ಬರಲ್ಲ. ನಮ್ಮನೆ ಮಕ್ಕಳು ನೋಡಿ ಬರೋದಿಲ್ಲ. ಈ ಕೆಲವು ಜನ ಅದಕ್ಕೇ ಹುಟ್ಟಿಬಿಟ್ಟಿರ್ತಾರೆ. ಈ ಬರೋದು ಇಲ್ಲಿಗೆ ಬಂದು ಅವ್ರೊಂಥರ ಹೀರೋ ಆಗ್ಬೇಕು, ಹೀರೋ ಆಗ್ಬೇಕು, ಫೇಸ್ಬುಕ್ ಅಲ್ಲಿ ಫೇಮಸ್ ಆಗ್ಬೇಕು. ಇವನ್ನೇ ಯಾರೋ ನಮ್ಮೂರಪ್ಪ ಯೂಟ್ಯೂಬ್ ಅಲ್ಲಿ ಬಂದೇನೆ ಅಂದ್ರೆ ಹಂಗೆ ಹೇಳ್ಬಿಡ್ತೀನಿ. ಯಾರ ಯೂಟ್ಯೂಬ್ ಅನ್ನೋ ಬಂದೆ ನನಗೆ ಬಸ್ ದುಡ್ಡಿಲ್ಲ ಅಂತ ಕೊಡ್ಲಿ. ಯೂಟ್ಯೂಬ್ ಮಾಡೋರಲ್ಲಿ ಬಸ್ ದುಡ್ಡಿಲ್ಲ ಅಂತ ಯಾರ ಇದ್ರೆ ಬನ್ನಿ ಬಸ್ ದುಡ್ಡು ಹಾಕ್ಬಿಡ್ತೀವಿ. ಇಲ್ಲಾಂದ್ರೆ ಆಡೋರು ಫ್ರೀಯಾಗಿ ಕರ್ಕೊಂಬರ್ತಾರೆ. ಮೊನ್ನೆ ಯಾರೋ ಬಂದಾರ ಅಲ್ಲಿಂದ ಫೇಸ್ಬುಕ್ ಮಾಡ್ಕೊಂಡು ಅಲ್ಲಿ ಗೇಟಿಂದ ನಮ್ಮೂರು ಡ್ರಾಪ್ ಮಾಡೇನೆ. ನಮ್ಮೂರಿಂದ ಡ್ರಾಪ್ ಅಲ್ಲಿ ಅವ್ರನ್ನ ಕೇಳೇನೆ, ಯಾರೋ ಒಬ್ರು ಇದ್ದಾರೆ ನಾಲೇಶ್ ಅಂತ ನಮ್ಮೂರನ್ನ ಕೇಳೇನೆ. ಇಲ್ಲಿ ಬಿಟ್ಬಾರಯ್ಯ ಅಂತಾರೆ, ಇಲ್ಲಿ ಹತ್ರ ಹೋಗು ಅಂದ್ರೆ ಬಿಟ್ಬಾರಯ್ಯ ಅಂತಾರೆ. ಇವ್ರನ್ನ ಊರಿಂದ ಬರೋರ್ನ ಡ್ರಾಪ್ ಮಾಡೋಕ್ಕೋಸ್ಕರ ನಾವು ಕಾಯ್ತಾ ಇರೋದಿಲ್ಲ. ನಮ್ಮೂರವ್ರು ನಾನಾಗಲಿ ನಮ್ಮೂರಾಗಲಿ ನೀವು ಬರ್ತೀರಾ ಅಂತ ನಿಮ್ಗೆ ಕರ್ಕೊಂಬರಕ್ಕೆ ಕಾಯ್ತಿರೋದಿಲ್ಲ. ಬಸ್ ಚಾರ್ಜ್ ದುಡ್ಡಿಲ್ಲ ನಮಗೆ ಕೇಳಿ ಬಸ್ ಚಾರ್ಜ್ ಕೊಡ್ತೀವಿ. ಅದಾ ಈಗ ಬಂದು ಕೋದ್ಕೋತೇನೆ ವಿಡಿಯೋ ಮಾಡ್ಕೊಂಡು ಅಲ್ಲಿ ಯಾವನಪ್ಪ 3 ಡ್ರಾಪ್ ಕೇಳಂತೆ, ಡ್ರಾಪ್ ಕೊಟ್ಟಿಲ್ಲ ಅಂತ ಹಾಕಿ ಸಶಸ್ತ್ರ ಜನ ರೆಸ್ಪಾನ್ಸ್ ಮಾಡಲ್ಲ. ನಮ್ಮೂರು ಜನ ರೆಸ್ಪಾನ್ಸ್ ಮಾಡ್ತಾರೆ, ನಮ್ಮ ಬಗ್ಗೆ ಮಾಡೋ ಅದೇ ಕೊಡ್ತಾರೆ. ನಮ್ಮೂರನ್ನ ಜವಾಬ್ದಾರಲ್ಲ. ಎಷ್ಟು ಸೀರೆ ಎಷ್ಟು ಮೊಡ್ಲಕ್ಕೆ ಬರುತ್ತೋ ಎಲ್ಲ ಭಕ್ತರಿಗೆ ಕೊಡ್ತಾರೆ. ಇನ್ನ ನಾನ್ ಮಾಡಿ ನಾನೇ ಇಲ್ಲಿ ಬರ್ಬೇಕು. ಜಾಸ್ತಿ ಎಷ್ಟೇ ತಗೊಂಡಾದ್ರೂ ನಾನು ಇಲ್ಲಿ ಬರಲೇಬೇಕು. ಮೂಲ ಸ್ಥಾನಕ್ಕಿಂತ ಫೇಮಸ್ ಅದು. ಅದನ್ನು ಉತ್ತಮ ಗುಣಿಯಾಗಿ ಅದೊಂದು 50 ಜನ ಕರ್ಕೊಂಡ್ ಇವರು ಮಾಡಿ ಕಟ್ ಮಾಡೋರನ್ನ ಇವ್ರು ಒಂದ್ಸರಿ ನೋಡಿ ನಾಲ್ಕನೇ ದೇವಸ್ಥಾನ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಭಾಳ ಕಷ್ಟ ಆಗ್ತಿದೆ ಜನಗಳಿಗೆ ಅಂತ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಕೆಲವೊಂದು ಜನ ಪೇಷಂಟ್ಗಳು ಬರೋಕ್ಕಾಗಲ್ಲ, ಕೆಲವೊಂದು ಜನ ಓಡಾಡಕ್ಕಾಗಲ್ಲ, ಬಿದ್ದೋಗ್ಬಿಡೋಲ್ಲ. ಅಲ್ಲೇ ಕೆಲವರು ಬರ್ತಾರೆ ಕರ್ಕೊಂಬರಕ್ಕಾಗಲ್ಲ ಅಂತ ಅವ್ರಿಗೋಸ್ಕರ ಅಲ್ಲ. ಸುಮಾರು ಜನ ನಾನು ನೋಡಂಗೆ ಮೊನ್ನೆ ಒಂದು ತಂಗಿ ಬಂದು ಬಿದ್ದೋಗ್ಬಿಟ್ಲು. ಅವನ ತಮ್ಮ ಬಂದಾಗ ಕೆಳಗೆ ಇರಲೇ ಇಲ್ಲ. ಇಲ್ಲ ನೋಡ ನಾನು ಅಡ್ಗೆಂತ ಇಲ್ಲ, ನನಗೆ ಇಡೇ ಕೂತು ಗುರುಗಳು ಮುಟ್ಬೇಕು ಅಂತ ಅಲ್ಲಿ ಬಿದ್ದು ಉಳ್ಕೆ ಮತ್ತಿದ್ದ. ಅದು ನೋಡ್ಬಿಟ್ಟು ಮಂದಿ ಮ್ಯಾಲ್ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಸಾಕಷ್ಟು ಬಾರಿ ಅಪ್ಪನಾಗೆ ಕೇಳಿ ದೇವ್ರ ಮ್ಯಾಲೆ ಕೊಡ್ತಾ ಇಲ್ಲ. ಅದರಲ್ಲೂ ಮೇಲೆ ಪ್ರಯತ್ನ ಪಡೋಣ ಅಂತ ಪಡ್ತಾ ಇದೀವಿ. ದೇವ್ರು ಬಂದ್ಬಿಟ್ರೆ ಮ್ಯಾಲೆ ಜನಗಳಿಗೆ ಅನುಕೂಲ ಆಗಿ ವ್ಯವಸ್ಥೆ ಮಾಡ್ತೀವಿ. ಅವಾಗ ಮಾತಾಡುವಾಗ ಈ ತಮ್ಮ ಬಂದ ಯಾವೂರನ್ನ ಗೊತ್ತಿಲ್ಲ, ತಮ್ಮನ ಅಣ್ಣನ ಗೊತ್ತಿಲ್ಲ, ಹಣ ಯಾವರು ಶಾಸ್ತ್ರದಿಂದ ಬಂದ. ನಾನು ಕಲ್ಲಾಕ್ಸ್ಬಿಡ್ತೀನಿ ಇಂದ ಪ್ರಥಮರಿಗೆ. ಈಗ ಜನ ಬಂದು ಲೇಟ್ ಆಗುತ್ತಾ, ಎಷ್ಟೊತ್ತಿಗೆ ಮಕ್ಕಳಾಗ್ತವೆ, ಎಷ್ಟು ದಿನಕ್ಕೆ ದೇವ್ರು ಬರುತ್ತೆ, ಕೆಲಸಗಾರಿಗೆ ದೇವ್ರ ಸ್ವಾಮಿಯವ್ರ ಕೆಲಸಕ್ಕೆ ಯಾವಾಗ ಬರ್ತಾರೆ ಅಂತ ಕಲ್ ಮೇಲೆ ಕುಂಡಿಸ್ರು ಅಂದ್ರೆ ಲೇಟ್ ಆಗುತ್ತಾ ಅಂತ ಕೇಳೋರು ಬರೀ ನನ್ನ ದೇವಸ್ಥಾನ ಜಾಸ್ತಿ ಬರೋದು. ಆಮೇಲೆ ಬಂದು ಬಿಲ್ಡಪ್ ಕೂಡ ಜಾಸ್ತಿ ಬರ್ತಾರೆ. ಯಾಕಂದ್ರೆ ದುಡ್ಡಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅದ್ರ ಮಧ್ಯೆ ಇಂಥ ಪುಣ್ಯಾತ್ಮರು ಕಲ್ಲಾಕ್ಸ್ತೀನಿ ನಾನು ಅಂತ ಅಂದ ಪುಣ್ಯಾತ್ಮಿಗೆ ನಾವು ಮನಸ್ಫೂರ್ತಿ ಗೌರವ ಕೊಡೋಣ. ಸನ್ಮಾನ ಮಾಡೋದಲ್ಲ, ಒಂದು ಗೌರವ ಅಂತ ಹೇಳ್ತೀವಿ. ತಮ್ಮ ಇದು ಸನ್ಮಾನ ಅಂತೂ ಅಲ್ಲ, ನಿಮ್ಮಂಥ ಪುಣ್ಯಾತ್ಮರಿಗೆ ಒಂದು ಗೌರವ ಅಲ್ಲ ಬಾಬಾ. ಆಯ್ತು ಮತ್ತೆ ಜ್ವರ ವರ್ಷ ಕ್ಲಾಸ್ ಹಾಕ್ಬಿಡಿ ಎಲ್ಲ ಒಂದ್ಸರಿ. ಒಂದೇ ಒಂದು ಕಲ್ಲಲ್ಲ, 1 ರೂಪಾಯಿ ಕೊಟ್ಟರು ಅವರೇ ಭಕ್ತರು, 1 ರೂಪಾಯಿ ಕೊಟ್ಟರು ಅವರೇ ದಾನಿಷ್ಟ್ರು. ಇನ್ನು ಅವ್ರ ಭಾವ ಅಂತೆ, ಮಾವ ಅಂತೆ, ಒಂದ್ಸರಿ ಮಾವ ಒಂದ್ಸರಿ ಹಿಂಗೆ ಆಯ್ತಾ. ಅಮ್ಮ ಇದು ನಿಮ್ಮ ತಾಯಿ ಕೊಟ್ಬಿಡ್ಬೇಕು, ನನ್ನ ಕಡೆಯಿಂದ ಅನ್ನ ಕೊಡ್ತು ಅಂತ ಹೇಳೋ. ಇನ್ನೊಂದು ಸೀರೆ ಈ ತಾಯಿ ಒಂದು ಕೊಟ್ಟರು ಹೌದಾ. ನಿಮ್ಮ ಮನೆಯವರಿದ್ದಾರಾ? ಹೆಂಡತಿ ಒಬ್ಬರೇ ತಾನೆ? ಒಂದೆರಡು ಕೊಡಪ್ಪ ಅಲ್ವಾ. ಯಾಕೆ 2 ಲೀಟರ್ ಏನು ಮಾಡೋಣಪ್ಪ, ಇರು ಒಂದು ಕೊಡಿ ತಾಯಿ ಬಂದ. ಇನ್ನು ಅಲ್ಲಿ ನರ್ಗಲ್ಲಮ್ಮ ಅಲ್ವಾ, ಉಳ್ಗಲ್ಲಮ್ಮ. ನಾವು ನರ್ಗಲ್ಲಮ್ಮ ಅಂತೀವಿ, ಉಳ್ಗಲ್ಲಮ್ಮ ಅಂತಾರೆ, ಗುಡುದುರ್ಗಮ್ಮ ಅಂತಾರೆ. ಏನೇನಿರುತ್ತೆ ಅಲ್ಲಿ ತಾಯಿನ ತಲೆ ಮೇಲೆ ಹೊತ್ಕೊಂಡ್ರೆ ಪುಣ್ಯಾತ್ಮರು ಅಂತ ಒಂದ್ಸರಿ ಎಲ್ಲ ಅಂತೀವಿ. ಪಕ್ಕಂಬಾರಿ ಇವರೇ ಇಲ್ಲಿ ಸೇವಕರೊಬ್ಬರು. ಇನ್ನ ತಮ್ಮ, ನನಗೆ ತಮ್ಮ ಹೊಸ ತಮ್ಮ ಬೇಕು, ತಮ್ಮಗಿಮ್ಮ ಮನೆಗೆ ಇಟ್ಕೊಳ್ಳೋಣ. ಇನ್ನು ಅಲ್ಲಿ ಅಧ್ಯಕ್ಷ ಗುಡಿಗೌಡ ಅಂತಾರೆ, ಗುಡಿಗೌಡ ಅಂತ ನನ್ನ ತಮ್ಮ. ಭಾಳ ಆಗುತ್ತೆ. ಯಾಕಂದ್ರೆ ಓನರ್ ಆಗ್ತಿರೋ ತಮ್ಮ ಅಂತಲ್ಲ, ಅಲ್ಲಿ 4 ಜನಕ್ಕೆ ಸಹಾಯ ಮಾಡೋಂಥರು, ತಾಯಿ ಸಹಾಯ ಮಾಡೋಂಥರು. ನೀವು ಅಧ್ಯಕ್ಷರಂತೆ ಹೆಸರಪ್ಪ ಇರ್ತೀರಿ ಬೆಳೂರಿಗೆ ಏನು ಕೊಟ್ಟರು ಅಣ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಬೇಗ ನಂಬರ್ ತಗ ಇನ್ನ ದೊಡ್ಡವರು ಕಾಲಿಗೆ ಗೊತ್ತಿಲ್ಲ. ಇನ್ನು ಮುಖ್ಯವಾಗಿ ಊರಿನ ಹಿರಿಯರು, ಇವ್ರಿಗೆ ದಯವಿಟ್ಟು ಕಾಸಾಗಿ
ಸಾಕಷ್ಟು ಬಾರಿ ಸಾಕಷ್ಟು ಸೇವೆ ಮಾಡ್ತಾ ಬಂದಿರಲ್ಲ ಇನ್ನ ಈ ಅಮ್ಮ ಅಯ್ಯ ಅಣ್ಣ ನಾ ಕೆಲಸ ಯಾವತ್ತು ಯಾರು ಮಾಡಕ್ ಹೋಗ್ಬೇಡ ನೀನು ನೀನು ತಮ್ಮ ತಮ್ಮ ಏನ್ ಮಾಡ್ತಾನೆ ಮುಖಂಡ್ರ ಜಾತಿ ಬೇಡ ಪಕ್ಷ ಬೇಡ ತಮ್ಮ ಒಳ್ಳೆ ಸೇವೆ ಮಾಡ್ತಾನೆ ಹಿಂಗ್ ತಮ್ಮ ಬೇಡ ಜಾತಿ ಬೇಡ ಧರ್ಮ ಬೇಡ ರಾಜಕೀಯ ಬೇಡ ಸರಿ ಇನ್ನ ನೀನು ನಿಮ್ಮ ಮನೇಲಿ ಕೊಡು ಮತ್ತೆ ನಿನ್ನ ಜನರಲ್ಲಿ ಬೇಕೇ ಬೇಡ ಎಲ್ಲ ಸೇರಿ ಇದು ಹುಡ್ಕೋಬೋದು ನಮ್ಮ ದೇವ್ರದ್ದು ಹಂಗೆ ನಿಮ್ಮ ದೇವ್ರಂಗಲ್ಲ ಇದು ಹುಡ್ಕೋಬೋದು ಡೇಟ್ ಆಗದ ಮಾತ್ರ ಹುಡ್ಕೊಂಗಿಲ್ಲ ಉಳ್ದು ಇಟ್ಕೊಂಡ್ರಿ ಒಂದು ಸೀರೆ ಒಂದು ಅಕ್ಕಿ ಇದೆ ಹೋದ್ರೆ ಪುಣ್ಯ ನಿಮ್ಗೆ ಗೊತ್ತಿರುತ್ತೆ ಪುಣ್ಯ ಬರುತ್ತೆ ಸರಿ ಜ್ವರ ಬಸ್ಸಿದೆ ಪಾಸ್ ಕೊಡಿ ಇನ್ನ ಎಲ್ಲದು ಕೈ ಪೆನ್ ಮಾಡ್ತಾ ಹಂಗೆ ಹಿಂಗೆ ಅಂತ ಹೇಳಿ ಓಡಾಡ್ತಾನೆ ದುಡಿಯಲ್ಲ ಹಂಗೆ ಒಂದು ಸನ್ಮಾನ ಮಾಡೋದು ಇಲ್ಲಿ ಅಲ್ವಾ ನಂಗೆ ಸೇರೆ ಬರ್ತದೆ ಈ ತಮ್ಮ ತಮ್ಮನಿಂದ ಯಾವುದು ಎಲ್ಲಿ ಸುಮಾರು ಎಲ್ಲಿ ಸುಮಾರು ಎಲ್ಲಿ ಅಲ್ಲ ನಮ್ಮ ಅಲ್ಲೇ ಮಾತಾಡ್ತಿದ್ದವ್ರು ನಾವು ಸುಮ್ಮನೆ ಎಲ್ಲ ಲೈವ್ ಅದೇ ಮಾಡ್ತಾರೆ ನೀರು ಕಟ್ಕೋ ಇನ್ನೊಂದು ಕೊಡ ಒಂದು ಸೀರೆ ಕೊಟ್ಟು ಎಲ್ಲ ಅದೇ ಮಾಡ್ತಾರೆ ನೀರಿಗೆ ಹೋಗಿ ಎಲ್ಲ ಕಟ್ಟು ಅಂತ ಅಪ್ಪ ನೀವು ಊಟ ಮಾಡಲ್ಲ ತಿಮ್ಮ ಇದೆಯಲ್ಲ ನಾನು 88 ಕೆಜಿ ಕಣ ಯೋಗ ಮಾಡಿ ಏನಮ್ಮ ಕೊಡಲಿಲ್ಲ ಲಾಸ್ಟ್ ಯೋಗ ಮಾಡಿ ಹಿಂಗೆ ಬರ್ಸೇನೆ 68 ಕೆಜಿ ಹೊಡೆ ತುಂಬ ಅನ್ನ ಕೊಡಲಿ ಮಾತ್ರ ನೀನು ಕಂಡ ಮನೆ ಬಂದು ದುಡ್ಡು ಬರಲಿಂದ ನಾನು ಹಾಕೊಂಡ್ಬಿಡಕ್ಕಾಗಲ್ಲ ದುಡ್ಡು ಹೇಳಿ ಒಟ್ಟು ಅನ್ನ ಸಿಗ್ಲಿ ನೆಮ್ಮದಿ ಸಿಗ್ಲಿ ಅಷ್ಟೇ ಕೇಳ್ಬೇಕು ದೇವ್ರನ್ನ ದೇವ್ರು ಹೆಂಗೆ ಕೇಳ್ಬೇಕಂತ ದುಡಿಯೋ ಶಕ್ತಿ ದುಡಿಯಕ್ಕೆ ದಾರಿ ಗಿಡ ಬಂತು ಸಣ್ಣ ಗುಡ್ಲು ತಿನ್ನ ಬಂತು ಹೊಟ್ಟೆ ಬಂದ್ಬಿಡ್ತದೆ ನೋಡು ನೀವು ಯಾರೇ ಯಾವ ಊರಿಂದ ಬರ್ತಿಲ್ಲ ನಮಗೆ ಬೇಕಿಲ್ಲ ಇಲ್ಲಿ ಯಾರನ್ನ ಬರ್ರಿ ಅಂತ ಕರೆಯೋದಿಲ್ಲ ಇಲ್ಲಿ ಯಾರು ಸ್ವಾಮಿಯರಿದ್ದಾರೆ ಅಂತ ಹೇಳೋದಿಲ್ಲ ಗುರುಗಳಿದ್ದಾರೆ ಅಂತ ಹೇಳೋದಿಲ್ಲ ಪವಾಡ ನಡೆಯುತ್ತೆ ಅಂತ ಯಾರು ಹೇಳಿರೋದಿಲ್ಲ ನಾವು ಲೈವಲ್ಲಿ ನಿಮಗೆ ಬರೋ ಅದೃಷ್ಟ ಇದ್ರೆ ಬರೋ ಹಣೆ ಬರ ಇದ್ರೆ ಬರೋ ಪ್ರೀತಿ ಮಾತ್ರ ಬನ್ನಿ ನಿಮಗೆ ಬರೋ ಯೋಗ್ಯತೆ ಇಲ್ಲ ಬಸ್ ಚಾರ್ಜ್ ಇಲ್ಲ ನನಗೆ ಕೇಳಿ ದಯವಿಟ್ಟು ಯಾರಿಗೆ ಬರೋಕ್ಕೆ ಬಸ್ ಚಾರ್ಜ್ ಇಲ್ಲ ಅಂತ ಹೇಳಿ ಯೂಟ್ಯೂಬ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು ಎಲ್ಲರೂ ಯೂಟ್ಯೂಬರ್ ಬೈಯಲ್ಲ ಕೆಲವೊಂದು ಹೊಸ ಯೂಟ್ಯೂಬ್ ಮಾಡ್ಕೊಂಡ್ಬಿಟ್ಟು ಚಟಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಒಂದು ವಯಸ್ಸು ಹುಡುಗರು ಈಗ ಕಲ್ತ್ಬಿಟ್ಟಾರೆ ಮೊನ್ನೆ ಬ್ಯಾವನ ಬಂದಾನೆ ಅವಿವೇಕಿ ಬುದ್ಧಿ ಇಲ್ಲ ಯೂಟ್ಯೂಬ್ ಮಾಡ್ಕೊಂಡು ನಮ್ಮೂರು ಗೇಟಿಂದ 3 ಸಲ ಡ್ರಾಪ್ ಕೇಳೇನೆ ಒಂದು ನಮ್ಮೂರಿಂದ ಯಾರೊಬ್ಬ ಪುಣ್ಣಪ್ಪ ನಮ್ಮೂರನೋ ಯಾವ ಊರನೋ ಹೋಗ್ತಾ ಇದ್ದ ಬೈಕಲ್ಲಿ ಡ್ರಾಪ್ ಮಾಡೋಣ ಎಲ್ಲಿ ಹೋಗ್ತಾನೆ ಅಲ್ಲಿ ಮಾಡ್ತಾನೆ ಅಲ್ಲಿಂದ ಅಲ್ಲೇ ಮುಂಕೋಪ್ ಮಾಡಿದೆ ಹಿಂದಿನ ಕರ್ಕೊಂಬಂದು ಬಿಟ್ವಾ ಅಂದ್ರೆ ಅಲ್ಲಿ ಹಾಕಿದ್ದಾನೆ ಅವ್ರ ಟೈಮ್ ಇಲ್ಲ ಅಂತಾರೆ ಯೂಟ್ಯೂಬಲ್ಲಿ ಇದೆ ಅವ್ನು ಹಾಕಿದ್ದಾನೆ ಊರ ರೆಸ್ಪಾನ್ಸ್ ಮಾಡಲ್ಲ ಅಂತ ಊರ್ ಜನ ನೀವು ಬರ್ತೀರಾ ಅಂತ ಯಾವನು ಕಾಯ್ಕೊಂಡಿರಕ್ಕೂ ಆಗೋದಿಲ್ಲ ಅಥವಾ ನಾವು ನಿಮ್ಮನ್ನು ಕಾಯೋದಿಲ್ಲ ನೀವು ಬರೋದು ನಿಮ್ಮ ಕಷ್ಟಕ್ಕೆ ಬಸ್ ಚಾರ್ಜ್ ಇಲ್ಲ ಅಂದ್ರೆ ಅಲ್ಲೆಲ್ಲ ಡ್ರಾಪ್ ಕೇಳೋ ಬದಲು ಊರನ್ನೆಲ್ಲ ಕೇಳೋ ಬದಲು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ನನಗೆ ಹೇಳಿ ನಾನು ಬಸ್ ಚಾರ್ಜ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ 1000 ಜನಕ್ಕೆ ನಿಮಗೆ ಕೊಡ್ತೀನಿ ಇಲ್ಲ ನಮ್ಮ ಹುಡುಗರು ಆಟ ಹುಡುಗರು ಭಾಳ ಒಳ್ಳೆ ಹುಡುಗಿದ್ದಾರೆ ದುಡ್ಡಿಲ್ಲ ಅಂತ ಹೇಳಿ ಭಿಕ್ಷೆ ಕೈ ಮುಗಿದು ಕರ್ಕೊಂಬರ್ತಾರೆ ಅಹಂಕಾರ ಮಾಡಿರಲ್ಲ ಆಮೇಲೆ ನಮ್ಮೂರೊಳಗೆ ಯಾರು ಊರಿಗೆ ಬಂದವ್ರು ಉದಾಹರಣೆ ನಾನೇ ಹೇಳ್ಬಿಡ್ತೀನಿ ನಾನು ಮೊನ್ನೆ ವಯಸ್ಸು ಅಲ್ಲಿ ಬೋರ್ಡ್ ಸರ್ವ್ ಮಾಡ್ತಾ ಇದ್ದೆ ಸಂಜೆ ಟೈಮು ಅಲ್ಲಿ ಒಂದು ಟೀ ಕೊಟ್ಟು ಕುಡಿತಾ ಇದ್ದೆ ಅವ್ರಿಗೆ ಗೊತ್ತಿಲ್ಲ ಯಾವ ಸ್ವಾಮಿಯರು ಅಂತ ಬೇರೆ ಸಿಗಿದ್ನಲ್ಲ ಯಾವನಪ್ಪ ಬಂದು ಗಂಡ ಹೆಂಡತಿ ಮಕ್ಕಳು ಬಂದು ಸಿಗರೇಟ್ ಕೇಳ್ತಾನೆ ಅಂಗಡಿಯವ್ರನ್ನ ಏನಂತ ಗೊತ್ತಾ ಸ್ವಾಮಿ ಹೆಂಗೆ ದೇವಸ್ಥಾನ ಹೆಂಗೆ ಅಂತ ಕೇಳ್ತಾನೆ ಹೈವೇಕಿ ನನ್ನ ಮಗ ಊರಿನ ಹೊರಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗಲ್ಲ ಬೇಡವಾ ಅಂತ ಎಲ್ಲಿ ನಿಮ್ಮ ಊರಾಗ ಹೊರಡುವಾಗ ಯೋಚನೆ ಮಾಡ್ರಿ ದೇವಸ್ಥಾನಕ್ಕೆ ಬರಲ್ಲ ಬೇಡವಾ ಅಂತ ನಿಮ್ಮ ಊರಾಗ ಹೋಗಿ ನಿಮ್ಮನೆ ಪಕ್ಕದ ಮನೆ ಕೇಳಿ ನೀವು ಒಳ್ಳೆಯ ಕೆಟ್ಟರು ಅಂತ ಯಾರನ್ನ ನಿಮ್ಮ ಊರಲ್ಲಿ ನಿಮ್ಮ ಪಕ್ಕ ಮನೆ ನಿಮ್ಮ ಬೀದಿಯರ್ ಮುಗಿಸಿ ನಿಮ್ಮ ಊರಲ್ಲಿ ಮುಗಿಸಿ ಒಳ್ಳೆಯರ ಅಂತ ನಿಮ್ಗೆ ಕೆಟ್ಟರ ಅಂತ ಅನ್ನೋದಿದು ಇಲ್ಲಿ ಬಂದು ನಮ್ಮೂರಾಗ ಕೇಳ್ತಾರಂತೆ ಒಳ್ಳೆಯರ ಕೆಟ್ಟರು ಅಂತ ಊರಾಗ ಯಾರು ರೆಸ್ಪಾನ್ಸ್ ಮಾಡಲ್ಲಂತೆ ನೀವು ಬರ್ತೀರಾ ಅಂತ ರೆಸ್ಪಾನ್ಸ್ ಮಾಡೋ ಊರಾಗ ಕಾಯ್ತಾ ಇರ್ತಾರ ಇಲ್ಲ ಅವನ ಬೈಕ ಡ್ರಾಪ್ ಮಾಡಕ್ಕೆ ಕಾಯ್ಬೇಕಾ ಲಾಂಗ್ ಕಾಯ್ಬೇಕಾ ಏಕತೆ ಇಲ್ಲ ಅಂದ್ರೆ ಬಸ್ ದುಡ್ಡು ಕೇಳ್ರೆ ಕೊಡ್ತೀನಿ ಅಯ್ಯೋ ಯಾವನ ಯೂಟ್ಯೂಬ್ ಮಾಡೋಣ ಅಯ್ಯೋ ಮಕ್ಕಳು ಕೊಡ್ತೀನಿ ಬಂದಿನಿ ಗೊತ್ತಾಯ್ತಾ ನಿನಗೆ ಹೇಗತ್ತೆ ಇಲ್ಲ ಅಂದ್ರೆ 3 ಸಲ ಡ್ರಾಪ್ ಕೇಳ್ತೀವಿ ಊರ ಯಾರೋ ಡ್ರಾಪ್ ಮಾಡ್ತಾನೆ ಪುಣ್ಯ ನನಗೆ ಯೂಟ್ಯೂಬಲ್ಲಿ ಕೇಳ್ತಾ ಇದೆ ನಂಗೆ ಇಲ್ಲಿ ಲಾಸ್ಟ್ ಕಡೆ ಹೋಗಲ್ಲ ಅಂತ ಈಗ ಡ್ರಾಪ್ ಮಾಡಿ ಅಂತ ಕೇಳ್ತಾನೆ ಅಮ್ಮ ರಜೆ ಮೇಡಮ್ ಮನೆಯವರಿ ಅದಾ ಇಲ್ಲಿ ನಿಮಗೆ ಹೇಗೈತೆ ಇದ್ರೆ ಮಾತ್ರ ದೇವಸ್ಥಾನ ಬರ್ರೆ ಬಸ್ ಚಾರ್ಜ್ ಕೇಳಿದ್ರೆ ಅವ್ರು ಯಾರೋ ಒಬ್ಬಳು ಹೆಣ್ಮಗಳು ಮಾಡಲ್ಲ ನಾನು 2 ಸರಿ ಹೋಗಿದ್ದೀನಿ ಊರನ್ನು ಕೇಳಿದ್ದೀನಿ ರೆಸ್ಪಾನ್ಸೇ ಮಾಡ ಊರ ಹೆಣ್ಮಗಳು ಬರ್ತಾರೆ ಕಾಯ್ತಿರ್ತಾರ ಇಲ್ಲಿ ಏನೋ ನೀನು ಮೈಸೂರು ಮಾರನೇ ಮೊಮ್ಮಗಳಲ್ಲ ನೀವು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬನ್ನಿ ಊರನ್ನು ಕೇಳಂಗೆ ಊರಾಗ ಉಂಡ್ಕೊಂಡು ಹೋಗ್ರಿ ಕರೆಕ್ಟಾ ಅಕ್ಕಪಕ್ಕ ಕೆಳಗೆ ಹಂಗೆ ನಿಮ್ಮೂರಾಗ ಕೇಳಿ ನಿಮ್ಮೂರು ಒಳ್ಳೆಯಲ್ಲ ನಾವು ದೇವಸ್ಥಾನ ಮಾಡ್ಕೊಂಡು ಊರ ನಮ್ಸಕ್ಕೆ ಪಕ್ಕ ಮೇಲೆ ನಮ್ಸಕ್ಕೆ ನಮ್ಮ ಮಾವನ ಕಾಲ ಉಣ್ಣೆ ಗಿಡ ಕಾಲ ದೇವಸ್ಥಾನ ಮಾಡ್ಕೊಂಡ್ರೆ ನಾವು ತಮ್ಮ ಹೇಳಿದ್ರಲ್ಲ ಬೆಳಿಗ್ಗೆ ನಾವು ದುಡ್ಡು ದೇವಸ್ಥಾನ ಮಾಡ್ಕೊಂಡ್ರೆ 4 ಜನಕ್ಕೆ ಅಷ್ಟ ಬಗೆಹರಿಲಿ ಅಂತ ನಂಬಿಕೆ ಇದ್ರೆ ಬನ್ನಿ ನಾವ್ ಯಾರು ಬರಿಂದಿಲ್ಲ ಹೋಗ್ರಿಂದಿಲ್ಲ ದುಡ್ಡು ಹಾಕ್ರಿಂದಿಲ್ಲ ದುಡ್ಡು ಹಾಕ್ರಿಂದ ಮತ್ತೆ ನಮ್ಮೂರ ಬಗ್ಗೆ ಮಾತಾಡ್ಬೇಡಿ ಈಗ ನಮ್ಮ 3 ಗ್ರಾಮ ಕೆಟ್ಟದಾಗಿಲ್ಲ ಈಗ ಈ ಕಡೆ ಬರುವ ಡ್ರಾಪ್ ಮಾಡ್ತಾರೆ ನಿಮ್ಗೋಸ್ಕರ ನೀವು ಬಂದು ಹೋಗೋದಿಲ್ಲ ಅಲ್ವಾ ರೋಡ್ ಬಿಟ್ಟಿದ್ದಾರೆ ಆಮೇಲೆ ನೀವ್ಯಾರು ಕರೆಕ್ಟಾಗಿ ಬರೋದಿಲ್ಲ ಮೊನ್ನೆ ಬೇರೆ ಕಾರಣ ಬಂದ ನಾನೇ ಬರ್ತಾಯಿದ್ದೆ ನಂಬುದಿಟ್ಟೆ ನನಗೆ ಒಂದು 8 ಕಾರ್ಗೆ ನುಗ್ಗಂಗೆ ಬರ್ತಾನೆ ಊರ ಅಡ್ಡಕ್ಕೆ ಹೊಡೆದಾಗ ಊರ ಸರಿ ಇಲ್ಲ ಅಂತ ಹೇಳ್ತಾರೆ ನಳ್ಳಿಗೆ ಬರ್ಬೇಕು ಊರಿನೂರಿಗೆ ಬಂದಾಗ ಈಗ ಹಳ್ಳಿ ಕಡೆ ಮುದುಕರಿರ್ತಾರೆ ವಯಸ್ಸಾರಿರ್ತಾರೆ ಮಕ್ಕಳಿರ್ತಾರೆ ದನಕರಿರ್ತಾರೆ ನೀವು ಬರಂತ ಬಂದು ಊರ ಸರಿ ಇಲ್ಲ ಅಂತ ಹೇಳ್ಬೇಡ ಊರ ಅಡ್ಡಕ್ಕೆ ಹೊಡೋದು ನಾವು ಜವಾಬ್ದಾರಲ್ಲ ಕರೆಕ್ಟ್ ಅಲ್ವಾ ಮೊನ್ನೆ ಯೂಟ್ಯೂಬರ್ ಚೆಕ್ ಮಾಡಿದ್ರೆ ನನಗೆ ಭಾನು ಅಂತ ಹುಡುಗ ಹಾಕಿ ನಾನು ಏನು ಅನ್ಕೊಂಡಿದ್ದೆ ರಾತ್ರಿ ಶಿವನ್ ಬಂದ ನಂಗೆ ಯೂಟ್ಯೂಬ್ ಗೊತ್ತಾಗಲ್ಲ ಅವ್ನು ತೆಗೆದು ತೋರಿಸ್ತಾ ಇದ್ದಾರೆ ನನಗೆ ಏನು ನೋಡ್ತೀನಿ ಮ್ಯಾಟ್ರ ಅವ್ನು ಡ್ರಾಪ್ ಮಾಡ್ಸೋಣ 3 ಸರಿಯಾ ಯಾರೋ ಒಬ್ಬ ಆ ಕಡೆ ಹೋಗ್ತಾನೆ
ಇಲ್ಲಿ ಲಾಸ್ಟ್ ಈ ಕಡೆ ಹೋಗ್ತೀನಿ ನಾನು ಡ್ರಾಪ್ ಮಾಡ್ಬಾರೆ ಅಂತ ನಾವು ಹೊರ ಅಂದಾನೆ ಅದಕ್ಕೆ ಎಣ್ಣೆ ಬೈದು ಹಾಕ್ತಾನೆ ಇವನೇನು ದೊಡ್ಡ ಲಾಡಿ ಇವನು ಡ್ರಾಪ್ ಮಾಡಕ್ಕೆ ನಪ್ಪ ಅರ್ಥ ಆಯ್ತಾ ಹಂಗೇನೋ ನಿಮ್ಮ ಪ್ರೀತಿ ನಮ್ಮೂರ ಕರೆದವ್ರು ಉಂಡವ್ರಿ ನಿಮ್ಮೂರ ಕೇಳಿ ನಿಮ್ಮ ಬೀದಿಲ್ ಕೇಳಿ ನಿಮ್ಮ ಊರೇ ಕೇಳಿ ನಿಮ್ಮ ಮನೆ ಅಕ್ಕಪಕ್ಕ ನಿಮ್ಮ ಸಂಬಂಧಿಕರು ಕೇಳಿ ನೀವು ಒಳ್ಳೆಯರ ಅಂತ ಯಾವನು ಒಳ್ಳೆಯರ ಕೇಳೋದಿಲ್ಲ ಅಲ್ವಾ ಇಲ್ಲಿ ಸೇವೆ ಮಾಡೋದೇ ಅಪರೂಪ ಅಲ್ಲ ಎಂತೆಂತ ಬರ್ತಾರಪ್ಪ ಅದಕ್ಕೆ ಹೆಣ್ಮಕ್ಳು ಇರ್ತಾವೆ ಮನೆಗೆ ಎಲ್ಲ ಒಳ್ಳೆಯರಿಲ್ಲ ಕೆಟ್ಟಲ್ಲ ಒಬ್ಬ ಹೆಣ್ಮಕ್ಳು ಬರ್ತಾವೆ ಕೆಲವು ಮಾಡಕ್ಕೆ ಕೆಲಸ ಇರಲ್ಲ ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ ಕೆಲವು ಗಂಡು ಮಕ್ಳು ಗಲಾಟೆ ಮಾಡ್ತಾರೆ ಅಪ್ಪ ಅಮ್ಮ ಅನ್ನ ಹಾಕಿ ಗಂಡ ಹೆಂಡತಿ ಗೌರವ ಕೊಟ್ಟು ಸಾಕಪ್ಪ ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ ನಿಮ್ಮ ಮಕ್ಕಳಿಗೆ ಗೌರವ ಕೊಟ್ಟು ಅಲ್ವಾ ಗಂಡ ಹೆಂಡತಿ ಗಂಡ ಸಂಸಾರ ನೋಡ್ಕೊಂಡ್ರಪ್ಪ ಸಾಕು ಅದಕ್ಕೆ ನೋಡೋದು ಏನಿಲ್ಲ ಬೇರೆ ದಿವಸ ಬರೀದೆ ಅಲ್ಲ ಬನ್ನಿ ಈ ಕಡೆ ಬನ್ನಿ ಆಮೇಲೆ ಬಂದವ್ರು ನೀವು ಅರ್ಜೆಂಟ್ ಮಾಡ್ಬಿಡ್ರಪ್ಪ ದಯವಿಟ್ಟು ಅರ್ಜೆಂಟ್ ಮಾಡಕ್ಕೆ ಹೋಗ್ಬಿಟ್ರಿ ಈಗ ನಾನು 18 ವರ್ಷ ಕಷ್ಟಪಟ್ಟು ಕರೆಂಟು ಕೊಟ್ಟಾರೆ ಕೊಲ್ಲು ಓಡೋದ್ರೆ ಸ್ಟೇಷನ್ಗೆ ಹೋಗಿ ಕೆಲಸ ಮಾಡ್ತೀನಿ ನೀವೆಲ್ಲ ಬಂದ ತಕ್ಷಣ ಮಕ್ಕಳಾಗಲ್ಲ ಬಂದ ತಕ್ಷಣ ಕೆಲಸ ಆಗಲ್ಲ ಅಲ್ವಾ ಕೆಲವರು ಆಗ್ತಾರೆ ನಾನು 3 ಸಲ ಬಂದಿದ್ದೆ ಮೊನ್ನೆ ಒಂದು ಯಾರೋ ಬಂದಿದ್ದಾರೆ ಅಮ್ಮ ಇದೊಂದು ದೊಡ್ಡ ವಯಸ್ಸಾಯ್ತು ನಾನು 3 ಸಲ ಬಂದಿನಿ ಮಕ್ಕಳಾಗಿಲ್ಲ ಅದೇ ಅಮ್ಮ ಬಂದಾಳೆ ಮಕ್ಕಳಾಗ ಮಕ್ಕಳ ಅಮ್ಮ ಬಂದಿರ್ಬೋದು ಆದ್ರೆ ಬರ್ತಾರೆ ನಕ್ಕು ಸಾಕಾಗುತ್ತೆ ಕೇಳಿ ಬೇಜಾರಾಗುತ್ತೋ ಸಿಟ್ಟು ಬರುತ್ತೋ ಗೊತ್ತಿಲ್ಲ 3 ಸಲ ಬಂದಿನಿ ಮಗು ಮದುವೆ ಮಾಡಿ ಮಗ ಬರಲ್ಲ ಅಂತಾರೆ ಏನಪ್ಪ ಮಾಡೋದು ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕು ದೇವರೇನು ಬರ್ಕೊಟ್ಟಿದ್ದಾರೆ ಕಷ್ಟ ಅಂತ ಕೇಳ್ರಪ್ಪ ಬಗೆಹರಿಸುತ್ತೆ ಅಲ್ಲಪ್ಪ ಆರೋಗ್ಯ ಕೇಳಿ ದುಡಿಯೋ ಶಕ್ತಿ ಕೇಳಿ ಇರಬೇಕು ಮನೆ ಕೇಳ್ರಪ್ಪ ಅಲ್ವಾ ಕೋಟಿಗೆಲ್ಲ ಸಾಲ ಮಾಡಿ ದೇವ್ತಿ ಸುತ್ತ ಅಂತ ಬರೋದು ಅರಬರ ಮನೆ ಕಟ್ಟಿ ಮೊನ್ನೆ ಆಂಟಿ ಬಂದಾಳೆ ಅರಬರ ಮನೆ ಕಟ್ಟಿ ಮಿಕ್ಕಿದ ಮನೆ ಯಾಕೆ ಹೋಗ್ತಿಲ್ಲ ಅಂತ ಯಾಕೆ ಹೋಗ್ತಿಲ್ಲ ಅಂತ ಮಗನಿಗೆ ಕೇಳ್ಸ್ಕೋಲ್ಲ ಇದು ಗಂಡು ಕೇಳ್ಸ್ಕೋಲ್ಲ ನಾವೇನು ಮಾಡೋಣಪ್ಪ ನಾವು ಒಂದು 18 ಸಲ ಇದ್ಕೊಂಡ್ರಪ್ಪ 12 40 ಸಲ ಇಳಿಸಿ ನಮ್ಮ 15 ಅವೇ ಕಾರ್ಗಳು ನಾವು ಆರೋಗ್ಯ ಇದ್ದೀವಿ ನಿಜವ್ರು ಆರೋಗ್ಯ ಕೇಳ್ರಪ್ಪ ಬೈತಾನೆ ಅನ್ಕೋಬೇಡಿ ಬಸ್ ಚಾರ್ಜ್ ಯಾವನಿಗಿಲ್ಲ ಅಲ್ಲೇ ಫೋನ್ ಮಾಡ್ರೆ ಆರ್ಡರ್ ಹೇಳ್ರೆ ಸ್ವಾಮಿಗಳು ಕೊಡ್ತೀನಿ ಯಾವನೇ ಬಸ್ ಚಾರ್ಜ್ ಇಲ್ಲ ಅವ್ನು ಯಾವನ ಮನೆ ಐವೇಗಿ ಯೂಟ್ಯೂಬ್ ಬಿಡ್ಕೊಂಡ್ ಬಂದ ಅವನು ಏಕ್ತಿಗೆ ಅಲ್ವಾ ಎಲ್ಲ ಕೆಲವು ಬಂದು ಎಷ್ಟು ಜನ ವಿಡಿಯೋ ಮಾಡಾಕಿ ದೇವಸ್ಥಾನ ಹೆಂಗಿದೆ ಬಡ ಬನ್ನಿ ಅಂತ ಕೆಲವು ಯೂಟ್ಯೂಬರ್ ಹಾಕ್ತಾರೆ ಅವನ ಬಂದಾರೆ ಬಸ್ ಚಾರ್ಜ್ ದುಡ್ಡಿಲ್ಲ ಅಲ್ಲೊಂದು ಡ್ರಾಪ್ ಅಲ್ಲ 3 ಡ್ರಾಪ್ ನೋಡಿ 3 ಜನ ರೆಸ್ಪಾನ್ಸ್ ಮಾಡ್ತಿಲ್ಲ ಈಗ ಬರ್ತಾನೆ ಅಂತ ಕಾಯ್ತಾ ಇರ್ಬೇಕಲ್ಲಿ ಇಲ್ಲೇ ಬರಲ್ಲ ಇಲ್ಲಿ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀನಿ ಅಲ್ವಾ ಏನು ನನ್ನ ಮಕ್ಕಳಪ್ಪ ಬಂದಾರೆಲ್ಲ ಸುಮ್ಮನೆ ಅದ್ರೊಬ್ಬಳು ಯಾರೋ ಹುಡುಗಿ ಹಾಕಲ್ಲ ನಾನು 2 ಸಲ ಹೋಗ್ತೀನಿ ರೆಸ್ಪಾನ್ಸೇ ಮಾಡೋದು 3 ಜನ ಅಂತ 3 ಜನ ರೆಸ್ಪಾನ್ಸ್ ಮಾಡ್ಬೇಕು ಅವ್ರಿಗೆಲ್ಲ 3 ಜನ ರೆಸ್ಪಾನ್ಸ್ ಮಾಡ್ಬೇಕು ಇದೇ ಜನ ದೇವಸ್ಥಾನ ನಿಮ್ದು ದೇವ್ರ ನಿಮ್ದು ಅನ್ಬೇಡಿ ಈ ಜನ ಏನ್ ಹೇಳ್ತಾರೆ ಮನೆ ನನಗೆ ಹೋಯ್ತೆ ಒಂದು ಸಣ್ಣ ಸಿಕ್ಕರ್ ಹಾಕೊಂಡ್ಬಿಟ್ಟಾರೆ ನಿಮ್ದವ್ರಿಗೆ ಕೇಳಿ ನಮ್ಗೆ ಕೆಲಸನೇ ಆಗಿಲ್ಲ ಅಂತಾರೆ ಸಿಕ್ಕರಿ ನಾವು ಅದ್ರ ಪೂಜೆ ನಾನು ಮಾಡ್ಬೇಕು ಬಂದು ಅದು ಒಣಗೋಯ್ತು ದೇವ್ರು ಕುಂಕುಮಕ್ಕೆ ಹೋಗಿ ನಿಮ್ಮ ದೇವ್ರಿಗೆ ಒಂದು ಕೆಲಸ ಆಗಿಲ್ಲ ಅಂತಾರೆ ಭಕ್ತರು ದೇವರಿಗೆ ದಾಸರಾಗಬೇಕು ಅಂತ ಹೇಳ್ತೀನಿ ನಾನು ದಾಸರು ಅಂದ್ರೆ ಬಿಲ್ಡಪ್ ಅಲ್ಲ ದೂರಿಂದ ಬಂದೀನಿ ಇದೇ ಫಸ್ಟ್ ಬಂದೀನಿ ನಂಗೆ ಏನೂ ಗೊತ್ತಿಲ್ಲ ಅಂದ್ರೆ ದೇವ್ರು ಯಾರನ್ನ ಬರ್ರಿ ಅಂತ ಕರೆಯಲ್ಲ ನಾವು ಯಾರು ಬರ್ರಿಂದ ಈ ಜನಕ್ಕೆ ಒಂದು ಹುಚ್ಚು ತಂಗಿ ನಾವು ದೂರಿಂದ ಬಂದೀವಿ ಯಾಕೆ ಬರ್ತಾರೆ ದೇವಸ್ಥಾನಕ್ಕೆ ನಾವು ದಿನ ರಾತ್ರಿ ಬೆಳಗ್ಗೆ 5 ಗಂಟೆ ಎದ್ದಂತೀವಿ ನಮ್ಮನ್ನ ಯಾರು ಕೇಳಲೇ ಇಲ್ಲ 12 ಗಂಟೆ ರಾತ್ರಿ ಮಂಕಂತ ಡೈಪರ್ ಆಯ್ತೀವಿ ಈ ತಿರುಪತಿಯಿಂದ ಬಂದಿರ ಯಾರು ತಮ್ಮ ನಿಮ್ದು ಒಳ್ಳೆ ಸೇರು ಜಂದಿರಿ ಮಾತಾಡಬೇಡ ನೀವು ವೈಯಕ್ತಿಕ ವಿಚಾರನ ನೀವು ಮನೆಯ ಯಾವನಾರೊಬ್ಬ ಬೈದ್ಬಿಟ್ಟು ಅವ್ರನ್ನ ವಿಡಿಯೋ ಹಾಕ್ತಾರೆ ಬೈತಾರೆ ಅಂತ ಈ ಜನಕ್ಕೆ ಹೇಳಿ ಪುಣ್ಯತ್ ಬೆಳಗ್ಗೆ ಇಷ್ಟ ಕಂತ್ರ ಕಟ್ಟು ಸೀರೆ ಕಟ್ತಾರೆ ಅಂತ ಅದ್ರಾಗೊಬ್ಬ ಯಾರೋ ಹೇಳ್ತಾನೆ 2 ಸಲ ಹೋಯ್ತೀನಿ ನಂಗೆ ಸ್ವಾಮಿ ನಂಗೆ ಸಿಕ್ಕೇ ಇಲ್ಲ ನಾವು ನಿಮ್ಮನ್ನು ಕಾಯಕ್ಕಾಗಲ್ಲ ನೀವು ನಮ್ಮನ್ನು ಕಾಯಂಗಿದ್ರು ಬನ್ನಿ ಈ ಜನಗಳು ಒಳ್ಳೇದು ಮಾಡಿದ್ರೆ ಮೆಸೇಜ್ ಮಾಡಲ್ಲ ಬರೀ ಕೆಡತೆ ಮಾಡೋದು ಆಮೇಲೆ ಊರ ರೆಸ್ಪಾನ್ಸ್ ಮಾಡಲ್ಲ ಅಂತ ಊರ ರೆಸ್ಪಾನ್ಸ್ ಮಾಡೋಕ್ಕಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ಎಲ್ಲರೂ ಬೇಕಾಗಲ್ಲ ನಮ್ಮೂರವ್ರು ನಿಮ್ಮ ಕೆಲಸ ಮಾಡಕ್ಕಿದಾರ ಆಮೇಲೆ ಊರ ಗಲಾಟೆ ಮಾಡ್ತಾರೆ ಅಂತ ನೀವು ಕರೆಕ್ಟಾಗಿ ಬನ್ನಿ ಮೊನ್ನೆ ನನಗೆ ಒಬ್ಬ ಯಾರೋ ಬಂದ ಕಣ ಹಂಗೆ ಬರಲಿಲ್ಲ ನಂದು 8 ಕಾರು ಯಾವುದೋ ಒಂದು ದೊಡ್ಡ ಕಾರ್ ಹೆಂಗೆ ಬಂದ ಅಂದರೆ ಮೈ ಮೇಲೆ ಬಂದ್ಬಿಟ್ಟ ನೀವು ಬರೋ ರೀತಿ ಬಂದರೆ ಏನಾಗಲ್ಲ ಯಾಕಂದ್ರೆ ಹಳ್ಳಿ ಕಡೆ ರೈತರು ಇರ್ತಾರೆ ದನ ಕಡಿರ್ತಾರೆ ವಯಸ್ಸಾಗಿರ್ತಾರೆ ಮಕ್ಕಳು ಮರಿರ್ತವೆ ನೋಡ್ಕೊಂಬರ್ಬೇಕಲ್ಲ ಯಾರು ಬೈತಾರೆ ಸುಮ್ಮನೆ ಬಂದು ಯಾರು ಬೈತಾರಮ್ಮ ಏನೋ ಹಣ ಬೈತಾರ ಈ ಮೊನ್ನೆ ಯಾರೋ ಯೂಟ್ಯೂಬ್ ಬಿಡ್ಕೊಂಡು ಬಂದ್ಬಿಟ್ಟಾನೆ ನನಗೆ ಗೊತ್ತೇ ಇಲ್ಲ ನಾನು ಇವನ್ ತೋರಿಸ್ತಾ ಅವ್ನು 3 ಸರಿ ಡ್ರಾಪ್ ಕೇಳಿದ್ದಾನೆ ಗೇಟಿಂದ ಉರುಳಿಕೊಬ್ಬ ಉಳಿದ ಅಲ್ಲೇ ಇಲ್ಲೊಬ್ರು ಅವ್ನು ಈ ಕಡೆಗೆ ಬರಲ್ಲ ಅಂದಾನೆ ಯಾರೋ ಬಂದ ಹುಡುಗ ಅದಕ್ಕೆ ಊರ ರೆಸ್ಪಾನ್ಸ್ ಮಾಡಲ್ಲ ಇವ್ನು ಡ್ರಾಪ್ ಮಾಡಕ್ಕೆ ಬರ್ತಾರ ಇವ್ನು ದುಡ್ಡಿಲ್ಲ ನಮಗೆ ಕೇಳ್ಬೇಕು ನಾವು ಕೊಡ್ತೀವಿ ಅಲ್ವಾ ಆಡದಾರೆ ಕರ್ಕೊಂಡ್ ಬರ್ತಾರೆ ನಮ್ಮ ಹುಡುಗರಿಗೆ ಅಂದಾದ್ರೆ ಒಂದೊಮ್ಮೆ ಕೇಳಿ ಯಾವ ದೇವರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಮತ್ತೆ ಬಾ 9 ಸರಿ ಬಾ ಮರಿ ಅನ್ನ ಹೇಳೋದಿಲ್ಲ ದೇವರು ಅಥವಾ ಹಿಂಗೆ ದೂರಿಂದ ಬಂದೀನಿ ಕಾಯಕ್ಕಾಗಲ್ಲ ಅನ್ಬೇಡಿ ಯಾರು ನಿಮಗೆ ಬರ್ರಿ ಅಂತ ಕರೆದಿಲ್ಲ ಅಂತ ಪುಣ್ಯಾತ್ಮ ಮಾತ್ರ ಬರ್ರಪ್ಪ ಅಯ್ಯಗ್ರು ದೇವಸ್ಥಾನಕ್ಕೆ ಬರೋದೇ ಬೇಡ ಅಂತ ನಮ್ಮ ಭಾವನೆ ನಮ್ಮ ಅಣ್ಣಂತ ಬಂದು ಅಣ್ಣ ಇಡಿಯಪ್ಪ ಅನ್ನ ತೋರ್ಸೋ ನಾವು ಯೂಟ್ಯೂಬರ್ ಸರಿಲ್ಲ ಆಂಟಿ ಮರಕ್ ತಗೊಂಡ್ರೆ ಪುಣ್ಯ ಬರುತ್ತೆ ಅಂಟಿ ಕೈಯ ಆಂಟಿ ಮರಕ್ ತಕ ಬಾ ಮಕ್ಕಳಿಗೆ ಬರೀ ಮೆಸೇಜ್ ಮಾಡೋದು ಕಂಡ ಮನೆ ಬಗ್ನೊಳಗೆ ಕಳ್ಸಿರ್ತಾರೆ ಅಷ್ಟೇ ಮಕ್ಕಳು ಒಳ್ಳೆ ಬುದ್ಧಿ ಒಬ್ರು ಮಾರಾದ್ರು ಹನ್ನೊಂದು ಪಕ್ಬರ ಮಾರಾದ್ರು ಕೂತಿರ್ತಾರೆ ಇಲ್ಲಿ ಕಲ್ ಮೇಲೆ ಸಣ್ಣ ಕಲ್ ಹುಷಾರಾಗಿ ಹೋಯ್ತಾರೆ ಗಾಣ ಬಂದ್ಬಿಡುತ್ತೆ ಬಾಕಲಾಕ್ಬಿಡ್ತೀನಿ ಎಲ್ಲ ಬೈಕೊಂಡು ಹೋಗ್ತಾರೆ ನಾವನ್ನ ಯಾರೋ ಬಂದು ಹೇಳ್ತಾರೆ ಗಾಣ ಬಾಕಲಾಗಿಂದ ಗುಡ್ಲು ಎಲ್ಲ ಬೈಕೊಂಡು ಹೋಗ್ತಾರೆ ಅದ್ರ ಕುದುರ್ತಾರೆ ಯೋಗ್ಯರು ಕೂತಿತ್ತು ಅಯೋಗ್ಯರು ಹೋಗ್ತಾರೆ ಬೈಕೊಂಡು ಹೋಗ್ತಾರೆ ಅಯ್ಯೋ ಲೇಟಾ ಅಂತ ಎಲ್ಲಿಂದಲೋ ಬರ್ತವೆ
ಕಷ್ಟಪಡ್ಕೊಂಡು ಮತ್ತೆ ಉಪವಾಸ ಬಂದಿರ್ತೀರಿ, ದೇವ್ರ ಮುಂದೆ ಬಂದು ನಾವು ದಾಸರಾಗಬೇಕು. ಇನ್ನು ಒಂದು ಮಗು ನಾಮಕರಣ ಮಾಡಿ ಮಾತಾಡೋಣ ಆಯ್ತಾ. ಒಂದೊಂದು ಹೇಳ್ಬಿಡ್ತೀನಿ ಅಂತಂದ್ರೆ ಇಲ್ಲಿ ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ ಮಾತ್ರ. ಕೇಳ್ತಾರ ಇಲ್ಲಿ ಯಾರು ಸ್ವಾಮಿಯರಿದ್ದಾರ ಪವಾಡ? ಏ ಆಂಟಿ ಕೈ ತಗೋಣ ಆಂಟಿ, ಬಾ ಅವೆಲ್ಲ ಕಲಿಯಲ್ಲ ಬರ್ರಿ, ಅವೆಲ್ಲ ಯಾರು ಕರೆಯಲ್ಲ, ಬರೀ ಕಂಡ ಬನ್ನಿ ಅದೆಲ್ಲ ಬೇರೆ ಹಾಕಿ ದುಡ್ಡು ಮಾಡ್ತಾರೆ ಅಂತ. ಅಲ್ಲ ನಾನು ಅದಕ್ಕೆಲ್ಲ ಹಾಕಿಲ್ಲ, ಕೇಳ್ತಾರಮ್ಮ ಜನ ಆಡ್ತಿ ಅಂತ ನನಗೆ ಕೆಲಸ ಮಾಡ್ಬೋದು. ಬಂದಿದ್ದಲ್ಲ ಇದು ನರ ವೀಕ್ನೆಸ್ ಕೊಡು ಅಳಬಾರ್ದಂಗ ಹೊರೆ ಕೊಟ್ಟು ಹತ್ತು ನಾನು ಅವ್ರಿಗೆ ಹತ್ತು ಅವ್ನು ಅಳ್ತಾನೆ. ಇಕ್ಕಿನಿ ಸ್ನಾನ ಮಾಡಿಲ್ಲ ಮೈ ತೊಗೊಂಡಿಲ್ಲ ಅಂತ ಹುಚ್ಚಬೇಡ, ಎರಡು ಕಡ್ಡಿ ಐತಿ ಕೆಲ್ಸೋರಿ ಸಮಯದ ಎರಡು ಕಡ್ಡಿ ಐತಿ. ಆಮೇಲೆ ಮೂರನೇ ಪವಾಡ ಏನಂದ್ರೆ ನಂಬಿಕೆ ಸೇರ್ತಾವ, ಸೇರ್ತಾ ಕೊಳಿಯಲ್ಲ ಉಳಿಯಲ್ಲ ಅಂತ ಹೇಳ್ತಾರೆ. ಸೇರ್ತಾ ಎಲ್ಲಿ ಕಣ ಕಳಿ ಕಣ ಸೇರ್ತಾ ಕೊಳಿಯೋದಿಲ್ಲ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ತೊಳಗಿ ಇತ್ಯಾದಿ ಕೊಳಿ ಅದ್ರ ಉಪಯೋಗಿಸ್ಕೊಳ್ಳಿ, ಅಕ್ಕಪಕ್ಕ ಮನೆ ಕೊಡಿ ಸ್ವಲ್ಪ ಸೇರ್ತಾ. ಎರಡೇ ನಮ್ಮ ದರ್ಶನ ಕೇಳೋದು, ನಾವು ಏನಕ್ಕೆ ಕೇಳೋದಿಲ್ಲ. ಐವಿಗಳು ಯಾರು ಬ್ಯಾಡ್ ಮೆಸೇಜ್ ಮಾಡಿರ್ತೀರಾ, ನಾವು ನಾಚಿಕಿಲ್ತಾರ ಇಲ್ಲಿ ಎರಡೇ ಕೇಳೋದು. ಏನು ಗೊತ್ತಾ, ಅಕ್ಕಪಕ್ಕ ಮನೆ ಸೇರ್ತಾ ಕೊಡಿ ಅಂತ. ಇನ್ನೊಂದು ಕೇಳೋದು ಹೆಂಗೆ ಗೊತ್ತಾ, ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಶೇರ್ ಮಾಡಿ ದುಡ್ಗೋಸ್ಕರ ಅಲ್ಲ, ಬರಲಿ ಗೊತ್ತಿಲ್ಲ, ಬರೋಕ್ಕೆ ಆಗಲ್ಲ, ಬರೋಕ್ಕೆ ಬಸ್ ಚಾರ್ಜ್ ಇಲ್ಲ, ಬರೋಕ್ಕೆ ನಮಗೆ ಗೊತ್ತಾಗ್ತಿಲ್ಲ ಅಂತ ಬಡಬಗ್ರು ಅಲ್ಲಿಂದ ಬೇಡ್ಕೊಳ್ಳಿ ಅಂತ. ಎರಡೇ ಕಣೋ ಐವೇಕುಳ ಯಾವನಿಗೆ ಬ್ಯಾಡ್ ಮೆಸೇಜ್ ಮಾಡೋ ಇದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ರಿ, ಒಳ್ಳೆ ಬುದ್ಧಿ ಯಾರು ಕಲೀರು ಅಲ್ವಾ. ನಾನೊಬ್ಬರಿಗೆ ಅಲ್ಲಣ್ಣ, ಯಾವನೊಬ್ಬ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಒಬ್ಬರಿಗೆ ಬ್ಯಾಡ್ ಮೆಸೇಜ್ ಮಾಡ್ಕೊತೀವಿ. ಒಂದು ನಾಯಿ ಕಾಯ್ತಾರೆ, ದ್ಯಾ ನಾಯಿ ಕಾಯ್ತು ಗೊತ್ತಾ, ಅವ್ರ ಅಪ್ಪ ಅಮ್ಮ ಅನ್ನ ಕಾಯ್ತಿಲ್ಲ, ಹೆಂಡತಿ ಮಕ್ಕಳು ಅನ್ನ ಕಾಯ್ತಾರೆ, ಅವ್ರು ಕಾಯ್ತಾ ಇರ್ತಾರೆ. ಇನ್ನು ಕೆಲವು ಹೆಣ್ಮಕ್ಳು ಅವ್ರ ಗಂಡುಗಳು ಆಗಿ ಸಂಖ್ಯೆ ಅಪ್ಪ ಅಮ್ಮನ ಇದಿರಲ್ಲ, ಭಯ ಬಗ್ಗೆ ಅವಾಗ ಆಡ್ತವೆ. ಎಲ್ಲರೂ ಹಂಗೆ ಆಡ್ಬಾರ್ದು ಅಲ್ವಾ. ಎಂಥದ್ದು ಪುಣ್ಯಾತ್ಮರು ಬಂದು ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಕಲ್ಲಾತ್ಮ ಬಂದು ಎಲ್ಲಾರ ಪುಣ್ಯ ಊಟ ಬಂದಾನೆ. ಯಾಕಂದ್ರೆ ಪುಣ್ಯಾತ್ಮ ಬಂದ ದೇವಸ್ಥಾನಗಳಿಗೆ ಪುಣ್ಯ ಮಾಡ್ಕೊಳಕಾರ ಬರೋ ಅಲ್ವಣ್ಣ. ನಿಮ್ಮ ಮಕ್ಕಳಿಗೆ ಯಾರು ಒಳ್ಳೆ ಬುದ್ಧಿ ಕಲ್ಸೋ ನಿಮ್ಮ ಮನೆ ಒಳಗೆ ಅಲ್ವಾ. ನಂಗೆ ಏನಾಗ ಬರಲಕ್ಕಲ್ಲ, ಬೆಳಿಗ್ಗೆ ನಂಗೆ ಗೊತ್ತಾಗಿಲ್ಲ ತೋರಿಸ್ ಲೈಟಿ ಹಾಕಿ ನೀವು ದೋಕಾನ ಮೇಲೆ ಗಾಡ್ಕೊಂಡು ಅವ್ನು ಬೆಸೆ ಮಾಡಿ ಅಲ್ಲ. ಅವ್ನು ನೋಡು ಅವ್ನು ಹೆಂಡತಿ ಪೇಮೆಂಟ್ ಹೊಡೋಕೆ ಎಂಥ ಕೆಲಸ ಮಾಡ್ತಾರಲ್ಲ. ನಿಮ್ಮ ಮನೆ ಹೆಣ್ಮಕ್ಳನ್ನ ರೋಡಿ ಕಡೆ ಬರ್ಬಾರ್ದಪ್ಪ ದಯವಿಟ್ಟು. ಹೆಣ್ಮಕ್ಳ ದಯವಿಟ್ಟು ನಿಮ್ಮ ಗಂಡು ನಿಮ್ಮ ಅಪ್ಪ ಮರ್ಯಾದೆ ಕಳ್ಕೊಬಿಡಿ. ನಾವು ಮರ್ಯಾದಸ್ತರು, ನೀವು ಮರ್ಯಾದಾಗಿರಿ. ಕರೆಕ್ಟ್ ಅಲ್ವಾ? ಹಾಂ, ಮರ್ಯಾದಸ್ತು ಯಾರು ರೋಡಿ ಬರೋದಿಲ್ಲ ಅಂದರೆ ಮರ್ಯಾದಸ್ತು ಯಾರು ಬಂದು ಸ್ಟೇಷನ್ ಹೋಗೋದಿಲ್ಲ, ಮರ್ಯಾದಸ್ತು ಯಾರು ಬಂದು ಆಕ್ಸಿಡೆಂಟ್ ಮಧ್ಯೆ ಮಾತಾಡೋದಿಲ್ಲ. ತುಂಬಿದ ಕೂಡ ತುಳ್ಕಲ್ವಂತ ಹಂಗಿರಬೇಕು ನೋಡಿ. ಅಣ್ಣ ಕೈ ಮುಗಿತ್ತು ನನಗೆ. ಇದೇ ಅಣ್ಣ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸಿರೋದು ಸಂಸ್ಕಾರ. ಹೆಂಗೆ ಗೊತ್ತಾ, ತಾಯಿ ತಂದೆಗೆ ಅನ್ನ ಹಾಕ್ಬೇಕು, ಯಾರ ಬಗ್ಗೆನೂ ಮಾತಾಡಬಾರ್ದು. ಕಂಡ ಮನೆ ಹೆಣ್ಮಕ್ಳು ಅವರು ಗಂಡು ಬಿಟ್ಟಾರ, ಹೆಂಡತಿ ಬಿಟ್ಟಾರ, ಕಾರ್ಯ ಅವರ ವೈಯಕ್ತಿಕ ವಿಚಾರಗಳು ಅವು. ಅವರು ಮಾಡಿದ ಕರ್ಮ ಅವ್ರು ತೀರ್ಸ್ಕೊಂತಾರೆ. ಮೂರನೇದು ಹೆಂಗೆ ಗೊತ್ತಾ, ಸಾಲ ಮಾಡಿ ಅವಿವೇಕದಾಗ ಉಂಡು ಕುಡ್ಕೊಂಡು ಮಂಕಾಡ ದೇವ್ರು ಬಂದು ಸಾಲ ತೀರ್ಸಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು, ಕುಡಿಯೋ ನೀರು ವೇಸ್ಟ್ ಮಾಡ್ತೀನಿ, ನಾನು ವೇಸ್ಟ್ ಮಾಡಬಾರ್ದು ಅಲ್ವಾ. ನಾನು ನಾಳೆ ಕಲ್ಲೆತ್ತಾ ಇದ್ದೆ ತಮ್ಮ ಜನಕ್ಕಾದ್ರೆ ಬಂದ್ಬಿಟ್ಟೆ. ನಾವು ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋಗ್ಬೇಕು ಅಲ್ವಾ. ಕುತ್ಕೊಂಡ್ರೆ ಏನು ಕೆಲಸ ಗೊತ್ತಾ, ಬರೀ ಅದ್ರ ಬಗ್ಗೆ ಮಾತಾಡೋಂಗಾಗುತ್ತೆ. ಯಾರು ಕಂಡರ ಬಗ್ಗೆ ಮಾಡ್ತಾನೆ ಅಂದರೆ ಅವ್ನಿಗೆ ಯಾವನು ಕಿಸೋಕ್ಕಾಗಲ್ಲ, ಅವ್ರು ಮಾಡ್ತಾರೆ. ನಾನು ಅಂದ್ಕೊಂಡಿದ್ದಣ್ಣ, ಈಗ ನಂತರ ಬೆಳೆಗೆ ಯಾವಂಗೆ ಆಗಲ್ಲ ಅಂತ ಅವ್ರು ಮಾಡ್ತಾರೆ. ನಾನು ಬೆಳೆದಿಲ್ಲ ಅಣ್ಣ, ಜನ ಅವ್ರಿಗೆ ಗೊತ್ತಿಲ್ಲ, ಜನ ಬೆಳೆಸ್ತಾರೆ ನನ್ನ ಅಲ್ವಾ. ನೀವು ಕೊಡೋ ಬಹುಮಾನ ಪ್ರೀತಿಯಿಂದ ಕೊಡಬೇಕು ಅಲ್ವಾ. ಡಾಕ್ಟರ್ ಕೊಟ್ಬಿಟ್ಟಲ್ಲ, ನಾಲ್ಕು ಸೇವೆ ಮಾಡೋ ಶಕ್ತಿ ಕೊಡ್ತಾರೆ. ಅಂದಾದ್ರೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಗಡಿಯಾರ ಟಿವಿ ಟೈಮ್ ಫೋಟೋ ನಂಬಿಕೆ ಮನೆಗೊಂದು ಬಡವರಾದರೆ ಸಣ್ಣ ಮನೆ ಸಣ್ಣ ಅಂಗಡಿ ಒಂದು ಸಣ್ಣ ಫೋಟೋ ಹಾಕ್ಕೊಳ್ಳಿ. ಸ್ಟಿಕ್ಕರ್ ಹಾಕೊಂಡು ಬೋಯ್ಕೋಕ್ಕಾಗೋದಿಲ್ಲ, ಸಣ್ಣ ಅಂಗಡಿಯಲ್ಲಿ ಸ್ಟಿಕ್ಕರ್ ಹಾಕೊಳ್ಳಿ, ಅಡ್ಡಿಯಿಂದ ಫೋಟೋ ಹಾಕ್ಕೊಳ್ಳಿ. 5 ರೂಪಾಯಿ ಜಾಸ್ತಿ ಆಗುತ್ತೆ ಇದು ಮಾಡ್ಬಿಡಿ. ಮತ್ತು ಯಾವುದೇ ಗಾಡಿಗೆ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ. ಯಾಕಂದ್ರೆ ರಸ್ತೆ ನಾವು ಕಲ್ಲು ಮಣ್ಣು ದೇವರು ಅಂತ ನಾವು ನಂಬಿಟ್ಟಿದ್ದೀವಿ. ರಸ್ತೆ ಒಂದು ಮಾಟ ಮಂಜು ಇರುತ್ತಂತೆ, ಆಕ್ಸಿಡೆಂಟ್ ಆಗುತ್ತಂತೆ, ಏನೂ ಆಗಲ್ಲ ಅಂತ ಭಕ್ತರು ಹೇಳ್ತಾರೆ, ನಾನು ನಂಬೋದಿಲ್ಲ. ಹಾಕೊಳ್ಳಿ ಒಂದು ಫಾಸ್ಟ್ ಆಗ್ತಾರೆ. 5 ರೂಪಾಯಿ ಎಷ್ಟೋ ಲಕ್ಷ ಕೊಟ್ಟು ಗಾಡಿ ತಗೊಂಬತ್ತೀರಿ, 5 ರೂಪಾಯಿ ಮೊನ್ನೆ ಯಾರೋ ಬಂದು ಕಾರ್ ಗೀಜಾಗುತ್ತೆ ಅಂತ ಅಂದಿಲ್ಲ. ಏನು ಮಾಡಿದ್ರೆ ಒಂದು ಫಾಸ್ಟ್ ಸ್ಟಿಕ್ಕರ್ ಹಾಕೊಳ್ಳಿ, ಆಕ್ಸಿಡೆಂಟ್ ಆಗೋದಿಲ್ಲ. ಗಾಡಿ ನಿಧಾನ ಕೊಡಿಸಿ, ನಿಮ್ಮ ಸಂಸಾರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕ್ಕೊಳ್ಳಿ. ಹೆಣ್ಮಕ್ಳ 3 ದಿನ ಮತ್ತು ಚಿಕ್ಕ ಕಟ್ಕೊಂಡು ತಾಳಿ ಹಾಕಿಬೋದು. ಇನ್ನು ಉಳಿದಂತೆ ಏನೂ ಇರೋದಿಲ್ಲ, ಮಾಟ ಮಂತ್ರ ಮಾಡೋದಿಲ್ಲ, ಎಲ್ಲರೂ ಏನು ಮಂತ್ರಸೂ ಇಲ್ಲ, ತಂತ್ರನೂ ಇಲ್ಲ, ಏನೇನೋ ಬರೀನಲ್ಲ, ಖಾರ ಹೆಂಗಿಲ್ಲ, ನೀರು ಹಾಕಲ್ಲ, ರುಬ್ಬಂಗೂ ಇಲ್ಲ, ಕಾಯಿ ಕಟ್ಟಂಗಿಲ್ಲ. ಒಂದೇ ಒಂದಿದೆ, ಶುದ್ಧವಾಗಿ ಅಡ್ಬೇಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ. ಗಂಡ್ಮಕ್ಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ದೇವ್ರನ್ನ ಕೇಳ್ಕೊಳ್ಳಿ. ದುಡಿಯೋ ಶಕ್ತಿ ಕೊಡಿ, ದುಡಿಯೋಕ್ಕೆ ದಾರಿ ಕೊಡಿ, ಆರೇ ಕೊಡಿ ಅಂತ ಹೇಳ್ರಣ್ಣ. ಇನ್ನು ಪ್ರತಿ ಅಮಾವಾಸ್ಯೆಯನ್ನು ತಡೆ ಹೊಡಿತೀವಿ, ತಡೆ ಅಂತ ಹೊಡೆಯಲ್ಲ. ಯಾರಾದರೂ ಒಂದಿದ್ರೆ ಬರಬೇಡಿ, ನಿಮ್ಗೆ ಅನುಭವ ಇದ್ರೆ ಮಾತ್ರ ತಡೆ ಅಂತ ಹೊಡಿತಾರೆ. ಒಂದು ಸ್ವಲ್ಪ ದುಡ್ಡಿಸ್ಕೊಂತಾರೆ ಬಡವರಿಗೆ. ದುಡ್ಡಿಲ್ಲ ಅಂತಂದ್ರೆ ಫ್ರೀ ಹೊಡಿತೀವಿ. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಟಾಪ್ ಮಾಡಿ. ಯಾಕಂದ್ರೆ ಬಸ್ ಚಾರ್ಜ್ 2,000 ಕೊಟ್ಟು 5,000 ಕೊಡಿ ಅಂತ ಜಗಳ ಮಾಡಿದವ್ರು ಇದ್ದಾರೆ. ಅಂತರ ಕೊಡಿ, ಮನೆ ಅಂತರ ಕೊಡಿ ಅಂತಾರೆ. ಬಸ್ ಚಾರ್ಜ್ ಕೊಡ್ತೀವಿ ಅಂದ್ರೆ ಗೊತ್ತಲ್ಲ, ಸೀಟ್ ಹಾಕಿ ಕೊಡ್ತೀವಿ ಅಂದ್ರೆ ಮೋಡ್ ಮಾಡಿಕೊಡಿ ಅಂತಾರೆ. 6 ಗಂಟೆ ಓಪನ್ ಇದ್ದರೆ ಮಕ್ಕಳು ಅಳ್ತವೆ ಅಂತಾರೆ. ಹಾಲ್ವನ ಮೊಸರನ್ನ ಕೊಟ್ಟರೆ ಇಡ್ಲಿ ಕೊಡಿ ಅಂತಾರೆ. ಆಲ್ಟಿಂಗ್ ಆದ್ರೆ ಜಿಮ್ ಕೊಡಿ ಅಂತಾರೆ, ಕಂಪ್ಲೇಂಟ್ ಕೊಟ್ಟೋಗ್ತಾರೆ. ಗೊತ್ತಿಲ್ಲ ಒಳಗೆ ಬಿಡೋದು. ಯಾಕೆ ಅಂದರೆ ದೇವ್ರ ಬೈ ನೋಡೋಕೆ ಹೋಗಲ್ಲ, ಎಲ್ಲರೋ ಮಗು ಗಲೀಜು ಮಾಡಿಸಿರಮ್ಮ ಅಂದರೆ ಕಂಪ್ಲೇಂಟ್ ಕೊಟ್ಟೋಗ್ತದೆ ನಮ್ಮ ಮೇಲೆ. ಏನಪ್ಪ ಒಳಗಡೆ ಯಾರೋ ತಕ್ಷಣ ಅಡ್ಬಿಡ್ತಾಯಿದ್ರೆ ಆಚೆಗಡೆ ರೇಟ್ ಆಗುತ್ತೆ ಅಂತೀವಿ ಅಲ್ವಾ. ಹೊರಗಡೆ ಯಾರೋ ಬಂದು ನಮ್ಮಂಗೆ ಅವ್ರು ಕಷ್ಟ ಬಂದಿರೋದು ನೀವು ಅರ್ಥ ಮಾಡ್ಕೊಂಡಿದ್ರೆ ಗಲಾಟೆ ಮಾಡೋದಿಲ್ಲ ಅಲ್ಲಣ್ಣ. ನಮ್ಮ ಎಷ್ಟೋ ಇದೆ ದೇವಸ್ಥಾನ ಮುಂಚೆ ಹೋಗ್ತಾ ಇರಲಿಲ್ಲ. ಇವನ್ ನಾನೇ
ನಿಜ ಹೇಳ ಮನನೊಂದು ದೇವಸ್ಥಾನ ಸ್ಟಾಪ್ ಮಾಡಿರೋದು, ದೇವಸ್ಥಾನ 9 ಗಂಟೆ ಮಾಡಿರೋದು ನಾನೇ, 12 ಗಂಟೆ ಬರೋದು ನಾನು. ಏನು ಮಾಡೋದು ಬಂದು ಯಾರು ಕಾಯಲ್ಲ, ಎಲ್ಲ ದೂರಿಂದ ಬಂದೀವಿ ಅಂತೀರಿ. ಮತ್ತೆ ಎಲ್ಲಿಂದೆಲ್ಲ ಬಂದಿರು ಹೋಗೋಕ್ಕಾಗಲ್ವ? ಒಂದಿನ ಬಂದು ಅಲ್ಲೇ ಹೋಗ್ಬೇಕು ಅಮ್ಮ, ಒಂದಿನ ಅಲ್ಲಿಂದ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ದಿನ ನಾವು ಬೆಳಗ್ಗೆ 4-5 ಗಂಟೆಗೆ ಬಂದು ತೊಳೆಯಲ್ವಾ, ಗುಡಿಸಲ್ವಾ, ಗೊಣ್ಣೆ ತೆಗಿಯಲ್ವಾ, ಡೈಪರ್ ಆಯಲ್ವಾ? ಡೈಪರ್ ಸತ್ತೀರಿ ನೀವೆಲ್ಲ ಆಯಲ್ವಾ? ರಾತ್ರಿ ನಾವು 10 ಗಂಟೆಗೆ ಸ್ನಾನ ಮಾಡೋದು 11 ಗಂಟೆ 12 ಗಂಟೆಪ್ಪ. ನಮ್ಮ ಅಪ್ಪ ಅಮ್ಮ ದೇವಸ್ಥಾನ ಇಂಪ್ರೂವ್ ಮಾಡಿದೆ ಅಂತ ಪುಣ್ಯಾತ್ಮರು ಮಾಡಬಾರಿತ್ತು ಅನ್ನೋ ದೇವಸ್ಥಾನ ಇಂಪ್ರೂವ್ಮೆಂಟ್. ನನಗೆ ನನ್ನ ನೋವಿದೆ, ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬಾರಿತ್ತು ಅಂತ. ಇಂಪ್ರೂವ್ಮೆಂಟ್ ಮಾಡಿದ್ರೆ ಇವತ್ತು ನಿದ್ದೆ ಮಾಡಿಲ್ಲ ನಾವು. ದಿನಕ್ಕೆ ಎಲ್ಲಿ ಯಾವನು ಬಂದು ಗಲಾಟೆ ಮಾಡ್ತಾನ, ಯಾವ ಬಂದು ಗಲಾಟೆ ಮಾಡ್ತಾನೆ ಅನ್ಸ್ಬಿಡುತ್ತೆ. 10 ಜನ ಇಬ್ಬರು ಗಲಾಟೆ ಮಾಡಕ್ಕೆ ಬಂದೇ ಬರ್ತದಮ್ಮ, ಸುಮ್ಕೆ ಹೋಗೋದೇ ಇಲ್ಲ. ಯಾವ ಒಂದು ಈಗ ಲೇಡೀಸ್ ಬೇರೆ ಗಲಾಟೆ ಮಾಡಿ ಮುಗೀತು. ನೀವು ಎಲ್ಲಿಂದ ಬಂದಿರ್ತೀರಿ, ನೀವೇನು ಅವಿತನ ಮಾಡಿರ್ತೀರಿ, ನಮ್ಮ ಅಪ್ಪನ ಆಸ್ತಿ ನಮ್ಮನೆ ಆಸ್ತಿ, ನಾವು ಕಷ್ಟಪಟ್ಟು ನಾವು ಸಿಗಿರ್ತೀವಿ. ನೀವು ಎಲ್ಲಿಂದೆಲ್ಲ ಬಂದ್ಬಿಟ್ಟು ಶೋಕಿ ಮಾಡಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಡೀತೀನಿ ಕೇಸು, ನಮ್ಮ ಕಾನೂನು ಹಂಗೈತಿ. ಒಂದು ಪುಣ್ಯ ಸ್ಥಳಕ್ಕೆ ಬಂದು ಇಷ್ಟು ಹೆಲ್ಪ್ ಮಾಡ್ತಾರೆ, ಗಲಾಟೆ ಮಾಡಬಾರ್ದು ಅಂತ ಯಾವ್ಯಾಕೆ ನಿಮಗೂ ಇರೋದಿಲ್ಲ. ಕಂಪ್ಲೇಂಟ್ ಕೊಟ್ಟು ನಾವು ಹೋಗ್ಬೇಕು, ಕಾನೂನು ಹಂಗೆ ಕೇಳುತ್ತೆ. ಏನು ಮಾಡೋಣ, ನಮ್ಮ ದೇಶದ ಕಾನೂನು ಹಿಂಗಿದೆ. ಆಮೇಲೆ ಜಾತಿ ಅವನಿಗೆ ಬೈಯಂಗೆ ಇಲ್ಲ, ಜಾತಿಯನ್ನು ಏನು ಬೇಕಾದ್ರೂ ಮಾಡ್ಬೋದು. ಮೊನ್ನೆ ಬೇರೆ ಗಲೀಜು ಮಾಡಿದ್ರೆ ತೊಲಗ್ಬಿಟ್ರೆ ಜಾತಿ ಅನ್ನೋದೊಂದು ಧರ್ಮ, ಇದೊಂದು ಹೆಣ್ಣುಗಳನ್ನು ತೊಲಗ್ಬಿಟ್ಟು ಇನ್ನೊಂದು ಹೆಲ್ಪ್ ಮಾಡ್ಬೋದು ಅಲ್ವಾ? ನಾನೇ ಮನನೊಂದು ಮಾಡೋದು ಅಂದಾದ್ರೆ ಮ್ಯಾಲೆ ದೇವಸ್ಥಾನ ಮಾಡ್ತೀನಿ, ಅಲ್ಲಿ ಇಷ್ಟೊಂದು ಸೇವಿರೋದಿಲ್ಲ. ನಂಬಿಕೆ ಇದ್ರೆ ಬನ್ನಿ. ಸ್ವಾಮಿಯರಿದಾರ ಅಂತ ಯಾರನ್ನು ಕೇಳಬೇಡಿ, ಸ್ವಾಮಿಯರಿರೋದಿಲ್ಲ, ಸೇವಕರಿದ್ದೀವಿ ಅಲ್ವಾ? ಜನಕ್ಕೆಲ್ಲ ಹುಚ್ಚು. ನನ್ನೇ ಒಂದು ಮನೆ ಯಾರು ಕೇಳ್ತಾರಣ, ನಾನು ಇಟ್ಕೊಂಡಿಲ್ಲ, ಗೊತ್ತಿಲ್ಲ ನಾನು ಯಾರು ಅಂತ. ಬೋರ್ಡ್ ಬಿದ್ದೋಗ್ಬಿಟ್ಟು ಕೊಡ್ತಾಯಿದ್ದೀನಿ, ಅಲ್ಲಿ ಟೀ ಕೊಟ್ಟಲು ಒಬ್ಬರು ನಿಮಗೆ ಒಳ್ಳೆಯರು ಅಂತಾರೇನೋ? ನಿಮ್ಮ ಪಕ್ಕ ಮೇಲೆ ಒಳ್ಳೆಯರಲ್ಲ. ಇಲ್ಲ ನಮ್ಮೂರ ಕರ್ಕೊಂಬ ಉಣ್ಣೆ ಗಿಡ ಎಣ್ಣೆ ಹೊಡ್ಸೋಣ, ಇಲ್ಲ ಮರಿ ಕರ್ದಿಕ್ಕಣ್ಣ ಮಾಡೋಕ್ಕೆ ಕೆಲಸ ಇಲ್ಲ ನಮಗೆ. ಅಂದಾದ್ರೆ ಒಬ್ಬರಿಗೆ ಬೈತಿಲ್ಲ, ನೀವು ಅಷ್ಟೇ ನಂಬಿಕೆ ಇದ್ರೆ ಬನ್ನಿ. ಲೈವ್ ಹಾಕೋ ಉದ್ದೇಶ ಹೆಂಗೆ ಗೊತ್ತಾ? ನಿಮ್ಮನ್ನು ಯಾರು ಬರೀತ ಕರೆದಿರೋದಿಲ್ಲ. ತಾಯಿಗೆ ಇಚ್ಛೆ ಇದ್ರೆ ಕರ್ಸಂತಲ್ಲ, ಬೇಕಾದ್ರೆ ಬನ್ನಿ, ಬೇಡ ಮನೆಗೆ ಹೋಗಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಿಮ್ಮ ಮನೆ ಗುಂಡಿ ಬಿಸ್ಕೊಳ್ರಿ. ನೀವು ಕಂಡ ಮನೆಗೆ ಈಗ ಬಗ್ ನೋಡಿ ಮೆಸೇಜ್ ಮಾಡ್ಕೊಂಡು ಕೂತು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪ ಅಮ್ಮನ ಯಾವ ಕೊಡ್ಬಿಡ್ತಾರೆ. ಯಾವನು ಬಂದವ್ರ ನಿಮ್ಮ ಮನೆಗೆ ಗೊತ್ತಿರೋದೇ ಇಲ್ಲ ಅಲ್ವಾ? ಇದ್ರ ಬನ್ನಿ, ಇದೇ ಹುಚ್ಚು. ಕಂಡ ಮನೆ ಕೆಲವೊಂದು ಇದ್ದಾರೆ ಯೂಟ್ಯೂಬ್, ನನಗೆ ಅಂತ ಅಲ್ಲಣ್ಣ, ಕೆಲವು ಜನಕ್ಕೆ ಮೆಸೇಜ್ ಮಾಡ್ತಿರ್ತಾರೆ. ಅವ್ರಿಗೆ ಅದೇ ಕೆಲಸ. ಅವ್ರ ಹೆಂಡತಿ ಮಕ್ಕಳು ಇರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅವನಿಗೆ ಅವ್ರ ಗಂಡುಗಳಿರುತ್ತೆ ಗೊತ್ತಿರೋದಿಲ್ಲ, ಅವ್ರಿಗೆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅವ್ರು ಅದೇ ಕೆಲಸ. ನಾವು ನಮ್ಮನೆ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್ ಅಲ್ವಾ? ಇನ್ನೊಮ್ಮೆ ಹೇಳ್ಬಿಡ್ತೀನಂತೆ, ಹೀಗಾರ ಯಾವ ದೇವರು ಮರಿ ಕಡಿ ಅನ್ನ ಹಾಕಿ ಅದೇ ಪುಣ್ಯ ಬರುತ್ತೆ, ಅದಕ್ಕಿಂತ ಪುಣ್ಯ ಇನ್ನೊಂದು ಬರುತ್ತೆ. ನಿಮ್ಗೆ ಪಾಪ ಸಾಕಲ್ಲ, ನಿನಗಾಗಲ್ಲ ಕಳ ಹಂಗಾರ್ಬಿಡ. ಅವನು ಪಾಪ ಅವನೇ ಕೊಡ್ತಾನಪ್ಪ, ಅವ್ನು ಹೆಂಡತಿ ಹಂಗೆ ಮುಡಿಕೆ ಅಂತ ನಾವು ಬಾಯ್ಲಿ ಮಗಳ ಯಾಕಂದ ಕೊಮ್ಮ ಪಾಕೊಂಡ ಪಾಪ ತಮ್ಮ ಎರಡು ನೀನು ತಿಂದಿ ಆಮೇಲೆ ಸಣ್ಣಗ ಅಲ್ಲ ಪಾಪ ಕೊಳ್ಳ ಮನೆಯಾಳ ಬೇಕಾ? ಸ್ವೀಟ್ ಎಣ್ಣೆ ಕೊಡ್ತೀನಿ ಬಾ. ಅಯ್ಯಯ್ಯೋ ನೀನು ಜಿಪ್ಪಣಕ್ಕ ನೀನು ಕೊಡೋ ಸ್ವಲ್ಪ ಇರೋ ಊಟ ಕೊಡ್ತೀನಪ್ಪ. ಹೆಣ್ಮಕ್ಳು ಜಾಸ್ತಿ, ಗಂಡು ಮಕ್ಳು ಕೂಡ ಬಾಲ, ಹೆಣ್ಮಕ್ಳು ಬಸ್ತ್ರಿ ಬಿಟ್ಟಿರಲ್ಲ. ಬರ ಇಲ್ಲೇ ಚರ್ಚೆ ಬರ, ನೀವಂತೂ ಕೂಡ ನಾವು ಕೊಡ್ತೀವಿ. ಬರ ಇಲ್ಲಿ ನಿಮಗೆ ಯಾಕಲ್ಲ ಬಾಯ್ ಅದೇನು ತಿಂತಿಲ್ಲ, ಕಕ್ಕ ಸಿಯಾಗಲ್ಲ. ಅವ್ರಿಗೊಂದು ಕಿಸ್ಕೊಡೋಣ. ಏನಾಯ್ತು ಅಮ್ಮಂಗೆ? ಓಡಾಡ್ತಾ ಇಲ್ಲ, ಆಯ್ತಾ ಇಲ್ಲ. ಹೇಳಿದ್ ಕೇಳ್ಸ್ಕೊಂಡ ಏನ್ ಮಾಡ್ಬೇಕು ಅಂತ ಹೇಳಿದ್ ಕೇಳ್ಸ್ಕೊಂಡ? ಏನ್ ಹೇಳಿದ್ ಕೇಳ್ಸ್ಕೊಂಡ? ಕಿಡ್ನಿ ಫೇಲ್ ಆಯ್ತಾ? ಕರೆಕ್ಟಾ? ಏನ್ ಮಾಡ್ಬೇಕು ಹೇಳೋಣ? ಬೆಲ್ಲ
ಈ ಸರ್ ಅಮಾಸೆ ಅನ್ಕೊಂಡು ಅಮಾಸೆ ಅಡಿಯಲ್ಲಿ ಲೋನ್ ಆಗಿದೆ ನಮ್ಗೆ. ಲೋನ್ ಆಯ್ತಾ 20 ಲಕ್ಷ. ಯಾವ ಊರು ತಮ್ಮ? ಬಳ್ಳಾರಿ. ಏನಂತ ಕೇಳ್ಕೊಂಡಿದ್ರಿ? ನಾವು ಅನ್ಕೊಂಡಿದ್ವಿ ನಾವು ಲೋನ್ ಆದ್ರೆ ನಾವು ಬರ್ತೀವಿ, ನಮಗೆ ಕಾಪಾಡ ಆಗಿದೆ ಈಗ ಎಲ್ಲ ನಮ್ಮ 12 ಕೆಲಸ ಆಗಿದೆ. ಹುಷಾರಾಗಿದೆ, ಕೆಲಸ ಆಗಿದೆಯಾ? ಎಲ್ಲ ಕೆಲಸ ಆಗಿದೆ. ಯಾವ ಊರು ತಮ್ಮ? ಬಳ್ಳಾರಿ. ಬಳ್ಳಾರಿ ತಮ್ಮ ಸರಿ ಬಿಡೋಣ. ನಿಮ್ಮ ತಾಯಿ ಇದ್ದಾರಾ?